ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಆರ್ಯ ರಾಜ್ಕುಮಾರ್ ಚಂಚವಾಡೆ. ಇವತ್ತು ನಾನು ಭಗವಾನ್ ಶಾಂತಿನಾಥರ ಬಗ್ಗೆ ಒಂದೆರಡು ಮಾತು ಹೇಳುತ್ತೇನೆ. ಭಗವಾನ್ ಶಾಂತಿನಾಥರ ಜನ್ಮ ಹಸ್ತಿನಾಪುರದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಆಯಿತು. ಹಸ್ತಿನಾಪುರ ಇಂದು ಜಂಬೂ ದ್ವೀಪ ಎಂದು ಇಡೀ ಭಾರತ ದೇಶದಲ್ಲಿ ಪ್ರಸಿದ್ಧಿಯಾಗಿದೆ. ಅವರ ತಂದೆ ವಿಶ್ವಸೇನ ರಾಜ, ತಾಯಿ ಐರಾವತಿ ರಾಣಿ. ಅವರ ಆಯುಷ್ಯ 1,00,000 ಆಯುಷ್ಯವಿತ್ತು. ಅವರ ಲಾಂಛನ ಚಿಗುರೆ ಬಂಗಾರ ವರ್ಣ. ಅವರ ಎತ್ತರ 40 ಧನುಷ್ಯ ಇತ್ತು. ಯಾವಾಗ ಭಗವಾನರ ಜನ್ಮವಾಗುತ್ತದೆ ಆವಾಗ 3 ಲೋಕದಲ್ಲಿ ಇರುವ ಎಲ್ಲ ಜೀವಿಗಳಿಗೂ ಕೂಡ ಆನಂದವಾಗುತ್ತದೆ. ಭಗವಾನರು ತಾಯಿ ಗರ್ಭದಲ್ಲಿ ಬಂದ ನಂತರ 14.5 ಕೋಟಿ ರತ್ನವೃಷ್ಟಿಯಾಗುತ್ತದೆ. ಇಷ್ಟೇ ಅಲ್ಲದೆ ನಗರದಲ್ಲಿ ಇದ್ದಂತಹ ಎಲ್ಲ ಜೀವಿಗಳಿಗೂ ಕೂಡ ಒಂದು ಕ್ಷಣ ಆನಂದವಾಗುತ್ತದೆ. ಇಷ್ಟು ವಾತ್ಸಲ್ಯ ಭಗವಾನ್ ಶಾಂತಿನಾಥರಲ್ಲಿ ಇತ್ತು. ಶಾಂತಿನಾಥರ ಸುಂದರ ರೂಪ ನೋಡಿ ಸತಿ ಇಂದ್ರಾಣಿಗೆ ಇಷ್ಟು ಆನಂದವಾಗುತ್ತದೆ. ಆ ಆನಂದದಲ್ಲಿ ತನ್ನ ಸ್ತ್ರೀ ಪರ್ಯಾಯ ಛೇದ ಮಾಡಿ 3ನೇಯ ಭವದಲ್ಲಿ ಮೋಕ್ಷಕ್ಕೆ ಹೋಗುವಂತಹ ಪುಣ್ಯ ಪ್ರಕೃತಿ ಬಂದು ಮಾಡಿಕೊಳ್ಳುತ್ತಾರೆ. ಸೌಧರ್ಮ ಇಂದ್ರನು ಭಗವಾನರನ್ನು 1,008 ಕಣ್ಣುಗಳನ್ನು ಮಾಡಿ ನೋಡುತ್ತಾನೆ. ಅವನು ಸುಮೇರು ಪರ್ವತದಲ್ಲಿ 1,008 ಸುವರ್ಣ ಕಲಶದಿಂದ ಅಭಿಷೇಕ ಮಾಡುತ್ತಾನೆ. 1,008 ಹೆಸರುಗಳಿಂದ ಸ್ತುತಿ ಮಾಡುತ್ತಾನೆ. ಅವರ ಹೆಬ್ಬೆರಳಿನ ಚಿಹ್ನೆ ಚಿಗುರೆ ನೋಡಿ ಶಾಂತಿನಾಥ ಭಗವಾನರ ಎಂದು ನಾಮಕರಣ ಮಾಡುತ್ತಾನೆ. ಶಾಂತಿನಾಥ ಭಗವಾನ ವೈಭವ 5 ಚಕ್ರವರ್ತಿ, 12 ಕಾಮದೇವ, 16ನೇ ತೀರ್ಥಂಕರ, 96,000 ರಾಣಿಯರು, 14 ರತ್ನ, ನವನಿಧಿ, ಶತಖಂಡಾಧಿಪತಿ ಇದ್ದರು. 32,000 ಮುಕುಟಬದ್ಧರ ರಾಜರು ಅಭಿಷೇಕ ಮಾಡುವಾಗ ಚುಂಬನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಅನಿಸುತ್ತಿತ್ತು. ಅವರು ಕೈ ಜೋಡಿಸಿ ಏನು ಆಜ್ಞೆ ಇದೆ ಎಂದು ಕೇಳುತ್ತಿದ್ದರು. ಎಲ್ಲ ವೈಭವ ಇದ್ದರೂ ದರ್ಪಣದಲ್ಲಿ ಮುಖ ನೋಡಿ ಅವರಿಗೆ ವೈರಾಗ್ಯ ಬಂದಿತ್ತು. ಅವರು ಸಮ್ಮೇದ ಶಿಖರದಲ್ಲಿ ಯೋಗ ನಿರೋಧ ಮಾಡಿ ಕುಂಡಪ್ರಭಕೂಟ ಮೋಕ್ಷಕ್ಕೆ ಹೋಗಿದರು. ಅವರು ಶಾಂತಿ, ಅಹಿಂಸೆ, ಕರ್ಮ ಸಿದ್ಧಾಂತ ಬಗ್ಗೆ ಧರ್ಮ ಬೋಧನೆ ಮಾಡಿದರು. ವ್ಯಕ್ತಿಯ ಕರ್ಮಗಳನ್ನು ಭವಿಷ್ಯವನ್ನು ನಿರ್ಧರಿಸುತ್ತವೆ ಎಂಬ ತತ್ವವನ್ನು ವಿವರಿಸಿದರು.
ಮೂರು ಲೋಕದ ವೈಭವ ಅವರ ಚರಣ ಕಮಲಗಳು ಅವರ ಚರಣದಲ್ಲಿದ್ದರು. ಅವರಿಗೆ ಮೋಹ ಆಗುವುದಿಲ್ಲ, ಸಿಟ್ಟು ಬರುವುದಿಲ್ಲ. ಇದೆಂತಹ ಅವರ ಶುಕ್ಲ ಧ್ಯಾನ ಭಗವಾನರ ಪ್ರಶಾಂತ ರೂಪ, ದಿಗಂಬರ ರೂಪ, ದೇವಾದಿ ದೇವಗಳಿಂದ ಪೂಜಿಸಲ್ಪಟ್ಟ ಅವರ ಚರಣ ಕಮಲಗಳಿಗೆ ಕೋಟಿ ಕೋಟಿ ನಮಸ್ತು. ಜೈ ಜಿನೇಂದ್ರ.